ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಹೇಳ್ಕೊಂಡಿರೋ ವಿಷಯ ಏನಂದರೆ, ಈಗಾಗಲೇ ನಾವು ರಿಯಲ್ ಸ್ಟಾರ್ ಉಪೇಂದ್ರ ಅಂತಿರಲ್ವ, ಅವನ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣವಾಗಿ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಅವ್ರು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಈ ಕನಕಪುರದಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು, ಮತ್ತೇನಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರಜಾಕ್ರಿಯೆ ಅಂತ ಹೇಳಿ ಅವ್ರದ್ದು ಪ್ರಜಾಕೀಯ ಏನು ಪಕ್ಷ ಏನು ಕಟ್ಟಿದಾರಲ್ವ, ಪ್ರಜಾಕೀಯ ಅಂದರೆ ಪ್ರಜೆಗಳೇ ಪ್ರಭುಗಳಂತ ಇವರು ಏನು ಹೇಳ್ತಾ ಇದ್ದಾರೆ. ಮತ್ತೇನಂದರೆ ಇವ್ರದ್ದು ಏನು ಹೋರಾಟಗಳು ಯಾವುದೇ ಇರೋದಿಲ್ಲ. ಯಾಕಂತ ಕೇಳಿದ್ರೆ, ಹೋರಾಟಗಳನ್ನೆಂದರೆ ಶ್ರೀಕೃಷ್ಣ ಪರಮಾತ್ಮನಾದರೂ ಕೂಡ ಅವನು ಹೋರಾಟಗಳ ಮುಖೇನನೇ ಅವರು ಯುದ್ಧ ಭೂಮಿಯಲ್ಲಿ ನ್ಯಾಯವನ್ನು ದೊರಕಿಸ್ಕೊಟ್ಟಿರುವಂಥದ್ದು. ಈಗಾಗಲೇ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಪ್ರತಿಪಕ್ಷಗಳಲ್ಲಿ ಇದ್ದುಕೊಂಡು ಇವರು ಹೋರಾಟಗಳನ್ನು ಯಾವುದೋ ರೀತಿ ಮಾಡೋದಿಲ್ಲ. ಮತ್ತೇನಂದ್ರೆ ಕೇಳಿದ್ರೆ, ಪ್ರತಿಯೊಬ್ಬರು ಪ್ರಜೆಗಳೇ ಪ್ರಭುಗಳಂತ ಏನು ಹೇಳ್ತಾರಲ್ವ ಇವರು, ಪ್ರಜೆಗಳು ಯಾವ ಲೆಕ್ಕದಲ್ಲಿ ಪ್ರಜೆಗಳಂದರೆ ಇವರು ಸಿನಿಮಾದಲ್ಲಿ ಬಡವರಿಗೆ ಏನೋ ಒಂದು ಚಾನ್ಸನ್ನು ಕೂಡ ಕೊಡೋದಿಲ್ಲ. ಇವರು ಶ್ರೀಮಂತರಿಗೆ ಒಂದು ಚಾನ್ಸನ್ನು ಕೊಡುವಂಥದ್ದು ಇದು ಮಾಡ್ತಾರೆ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಓಟೆಲ್ಲ ಒಂದೇ ಸಮಾನ ಆಗಿರ್ತದೆ, ಪ್ರಜೆಗಳ ಪ್ರಭುಗಳಂತ ಹೇಳೋದಷ್ಟೇ ಇವರು ಸಿನಿಮಾದಲ್ಲಿ ಕಡಬಡವರಿಗೇನು ಅವರೇನು ಚಾನ್ಸ್ ಕೊಡೋದಿಲ್ಲ. ಮತ್ತೇನಂದರೆ ಇಂಥರ ಒಂದು ಮಾತಿಗೆಲ್ಲ ನೀವು ಮರಳಾಗೋಕ್ಕಿಲ್ಲ. ಮತ್ತೇನಂದರೆ ಇವರು ಮತ್ತು ಪ್ರಕಾಶ್ ರಾಯ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಅವರು ಒಂದು ಶೋಕೇಸ್ ಗೊಂಬೆ ಥರ. ಯಾಕಂದರೆ ಅವರು ಶೋರೂಮ್ನಲ್ಲೇ ಕೂತ್ಕೊಂಡು ಮನೆ ಒಳಗೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅದೆಲ್ಲ ಪಾಪ್ಯುಲಾರಿಟಿ ತಗೊಳ್ಳುವಂಥದ್ದು. ಇದಕ್ಕೆ ಇಂಥವ್ರು ಈ ಮಾತಿಗೆಲ್ಲ ಯಾರು ತಲೆ ಹಾಳು ಮಾಡ್ಕೊಳ್ಬೇಡಿ. ಯಾಕಂತ ಕೇಳಿದ್ರೆ, ರೋಡಲ್ಲಿ ಇಳಿದು ಯಾವುದೋ ಹೋರಾಟಗಳು ಮಾಡಿರೋ ನಾವು ನೋಡೇ ಇಲ್ಲ ಅವ್ರದ್ದು. ಮತ್ತೇನಂತ ಕೇಳಿದ್ರೆ, ನ್ಯಾಯ ಸಿಗುವಂಥದ್ದು ಏನಂತ ಕೇಳಿದ್ರೆ, ಎಲ್ಲಿ ಅಂತ ಕೇಳಿದ್ರೆ DC ಆಫೀಸ್ನಲ್ಲಾಗಿರ್ಬೋದು, ರೋಡ್ನಲ್ಲೇ ನಿಂತ್ಕೊಂಡು ಹೋರಾಟಗಳನ್ನು ಮಾಡಿದ್ರೆ ಮಾತ್ರ ನ್ಯಾಯ ಸಿಗ್ತದೆ. ವಿರೋಧ ಪಕ್ಷದಲ್ಲಾಗಿರ್ಬೋದು, ಪ್ರತಿಪಕ್ಷ. ಇದು ಬಿಟ್ಕೊಂಡು ಬರೀ ಸ್ಟೇಟ್ಮೆಂಟ್ನಲ್ಲಿ ನೀವೇ ಪ್ರಭುಗಳು, ನೀವೇ ಇದು ಅಂತ ಜನರಿಗೆ ಒಂದು ಮಿಸ್ಗೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನ ಇದಕ್ಕೆ ಒಂದು ಮಿಸ್ಗೈಡ್ ಆಗದೆ ಒಂದು ಏನು ಹೋರಾಟಗಳ ಮುಖೇನ ಈಗಾಗಲೇ ನಾವು ಶ್ರೀರಾಮಚಂದ್ರ ಆಗಿರ್ಬೋದು, ನಮ್ಮ ಶ್ರೀರಾಮಚಂದ್ರ ದೇವರಾಗಿರ್ಬೋದು, ಅವರು ಕೂಡ 14 ವರ್ಷಗಳ ಕಾಲ ವನವಾಸವನ್ನು ಮಾಡಿ ಒಂದು ರಾವಣನನ್ನು ಸಂಹಾರ ಮಾಡಿರುವಂಥದ್ದು. ಶ್ರೀಕೃಷ್ಣನು ಕೂಡ ಜೈಲಲ್ಲಿ ಜನ್ಮವನ್ನು ಬಡಿತಾರೆ, ದನ ಕರುಗಳನ್ನು ಕಾಯ್ತಾರೆ, ಮತ್ತು ಡ್ರೈವರ್ ಆಗಿ ಕೂಡ ಕುರುಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಾಗ ಅವಾಗೆ ಒಂದು ಸತ್ಯಕ್ಕೆ ಜಯವನ್ನು ಸಿಕ್ಕಿರುವಂಥದ್ದು. ಇದು ಏನಲ್ಲ, ಬರೀ ಅವರು ಭಗವದ್ಗೀತೆ ಬಗ್ಗೆ ಇದ್ರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ತಾರೆ. ಮತ್ತು ಜನರು ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಹಾಳು ಮಾಡ್ಕೋಬೇಡಿ. ಯಾಕಂತ ಕೇಳಿದ್ರೆ, ಇವರೆಲ್ಲ ಗೋವಿನ ಮುಖವಾಡ ಧರಿಸ್ಕೊಂಡು ವ್ಯಾಘ್ರ ಥರ. ಯಾಕಂತ ಕೇಳಿದ್ರೆ, ಯಾವುದು ಕೂಡ ಹೋರಾಟಗಳೆಲ್ಲ ಆಗೋದಿಲ್ಲ. ಮತ್ತೇನಂದರೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಯೋಚನೆ ಮಾಡಿ ನಾವು ಅಭಿವೃದ್ಧಿ ಪಥದತ್ತ ಒಂದು ಏನು ಬೂತ್ ಮಟ್ಟದಲ್ಲಿ ಕೆಲಸವನ್ನು ಮಾಡಬೇಕು. ನಮಗೆ ಸರ್ಕಾರ ಮುಖ್ಯ ಅಲ್ಲ, BJPನೂ ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾವುದೇ ಬರಲಿ, ನಮಗೆ ಕೆಲಸ ಕಾರ್ಯಗಳು ಮುಖ್ಯ. ಯಾಕಂತ ಕೇಳಿದ್ರೆ, ಕೆಲಸ ಕಾರ್ಯಗಳು ನಾವು ಅಭಿವೃದ್ಧಿ ಆಗ್ತಾ ಯಾವ ಸರ್ಕಾರ ಬಂದರೂ ಕೂಡ ನಮ್ಗೆ ಖುಷಿನೇ. ಯಾಕಂದ್ರೆ ನಮ್ಮ ಊರು ಅಭಿವೃದ್ಧಿ ಆಗಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು. ನಮಗೆ ಊರು, ನಮ್ಮ ತಾಲೂಕು ಮತ್ತು ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಎಲ್ಲ ಅಭಿವೃದ್ಧಿ ಪಥದತ್ತ ಹೋದರೆ ಅವರು ಎಲ್ಲರೂ ಕೂಡ ಸುಖಮಯಕರವಾಗಿ ಇರ್ತಾರೆ. ಮತ್ತು ಒಂದನೇದು ಮತ್ತೇನೆಂದರೆ, ಈ ಪಕ್ಷ ಆ ಪಕ್ಷ ಅನ್ನುವಂಥ ನಮ್ಮದು ಭೇದ ಭಾವ ಇರೋದಿಲ್ಲ. ನಮಗೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಸುಖಮಯಕರ ಹಾಗೆ ಇರಬೇಕು. ಸರ್ವಜನ ಸುಖಿನೋ ಭವಂತು ಅಂತ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ. ನಮಗೆಲ್ಲರೂ ಸುಖವಾಗಿರೋದೇ ನಮ್ಮ ಮೂಲ ಉದ್ದೇಶ. ಯಾಕಂದರೆ ನಾವು BJPಯವ್ರಿಗೂ ಟಾರ್ಗೆಟ್ ಮಾಡಲ್ಲ, ಕಾಂಗ್ರೆಸ್ನವ್ರಿಗೂ ಮಾಡಲ್ಲ, ಯಾರಿಗೂ ಟಾರ್ಗೆಟ್ ಮಾಡೋ ವಿಷಯ ಇರಲ್ಲ. ಇದರಲ್ಲಿ ಅಭಿವೃದ್ಧಿ ವಿಷಯ ನಾವು ಕಡಕೊಂಡ ಘೋಷವಾಗಿ ಹೇಳಿಬಿಡ್ತೀವಿ. ಯಾಕಂದರೆ ಅವರು ಅಂತ ನಮಗೇನೋ ಪರಕ್ಕೆ ಬೀಳೋದಿಲ್ಲ. ನಾವು ದುಡ್ಕೊಂಡು ತಿನ್ನೋದೇನು ಗೋಡೆ ಮನೆ ಗೋಡೆಗೆ ಅಂತ ಹೇಳ್ತಾರಲ್ವ, ಅದೇ ರೀತಿ ನಮ್ಮ ಕಷ್ಟ ಸುಖಗಳು ನಮಗೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಷ್ಟ ಸುಖಗಳು ನಮಗೆ ಆ ಒಂದು ನಿಟ್ಟಿನಲ್ಲಿ ಗೋಡೆ ಮಣ್ಣು ಗೋಡೆ ಅಂತ ಗಾದೆ ಇದೆ. ಅದಕ್ಕಾಗಿ ನಾವೇನೇ ಮಾಡ್ತಾಯಿದ್ದೆ, ನಮ್ಗೆ ಯಾರಿಂದ ಏನು ₹1 ಯಾವ ಸರ್ಕಾರ ಬಂದರೂ ಕೂಡ ₹1 ಲಾಭ ಇಲ್ಲ. ನಾವು ದುಡ್ಕೊಂಡು ತಿನ್ನೋದೇ. ಆ ಒಂದು ನಿಟ್ಟಿನಲ್ಲಿ ಇಂಥರೆಲ್ಲ ಮಾತಿಗೆ ಮರಳಾಗಬೇಡಿ. ಬೂತ್ ಮಟ್ಟದಲ್ಲಿ ನೀವೇನಾದರೂ ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಳಕಳಿ, ಸಾಮಾಜಿಕ ಹೋರಾಟ ಅದಲ್ಲೆಲ್ಲ ಮಾಡಿ ನಮ್ಮ ದೇಶಕ್ಕೆ ಅಭಿವೃದ್ಧಿ ಪಥದ ಕೊಂಡೊಯ್ಯಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.